ಆಶೀರ್ವದಿಸ್ತೀನಿ. ಆಮೇನ್. ಗ್ಲಾಸ್ ಕಾಫಿ ಕೊಡಮ್ಮ. ಈ ಅಮ್ಮ ಒಂದು ಎಲ್ಲ ನಾನೇ ಮಾಡ್ಬೇಕು, ಎಲ್ಲ ನನ್ನ ಹಣೆ ಬರಹ. ಇವ್ರು ಬಂದ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಾಫಿ. ಬಿಟ್ಟು ಬೇಡೋ ಮನಜ ಪಾಪದ ಬೀಜವಾ. ನನ್ನ ಹಣೆ ಬರಹ. ಡಾಕ್ಟರ್ ಬಂದ್ರು, ಇಂಜಿನಿಯರ್ ಬಂದ್ರು, ಅವ್ರನ್ನೆಲ್ಲ ಒಪ್ಕೊಳ್ಳದೆ ಈ ಮನೇಲಿ ಬಂದು ಹೋಯ್ತೀನಿ. ಅಲ್ಲೇ ಹೋಗಿದ್ರೆ ನನಗೆ ಒಂದು 10 ಜನ ಸೇವೆ ಮಾಡ್ತಿದ್ರು, ಇಲ್ಲಿ ಬಂದು ನಾನು ಮಾಡೋಂಗಾಗಿದೆ. ಇಷ್ಟೊತ್ತಾಗಿನೂ ಇನ್ನೂ ಟಿಫನ್ ಬಂದಿಲ್ಲ. ರೋದ್, ತಿಂಡಿ ಆಗಿಲ್ಲೇನಮ್ಮ? ರೋದ್, ತಿಂಡಿ ಆಗಿಲ್ವೇನಮ್ಮ? ಫಸ್ಟ್ ಹೋಗಿ ಸ್ನಾನ ಮಾಡಿ ಆಮೇಲೆ ಸ್ಟೋರಿ ಹೇಳ್ತೀನಿ. ಇವಾಗಲೇ ಇಲ್ಲ, ಏಸಪ್ಪ ಸ್ಟೋರಿ ಹೇಳ. ಸರಿ. ಏಸಪ್ಪ ಬೆತ್ಲೆಹೇಮಲ್ಲಿ ನಮಗಾಗಿ ಚಿಕ್ಕ ಪುಟ್ಟ ಪಾಪುವಾಗಿ ಹುಟ್ಟಿದ್ರು. ಸರಿನಾ? ಇವಾಗ ಏಸಪ್ಪ ಬಂದು ದೊಡ್ಡದಾಗಿದ್ದಾರೆ. ದೊಡ್ಡದಾಗಾದ್ಮೇಲೆ ನಮ್ಗೆ ಏನೇನು ಕಲ್ಸ್ಕೊಟ್ಟಿದ್ದಾರೆ ಅಂತ ಗೊತ್ತಾ? ಏನೇನು ಕಲ್ಸ್ಕೊಟ್ಟಿದ್ದಾರೆ ನಿನಗೆ? ನೀನೊಂದು ತಪ್ಪು ಮಾಡಿದ್ರೆ ನೀನೇನು ಹೇಳ್ತೀಯಾ? ಸಾರಿ ಹೇಳ್ತೀಯ. ಆಮೇಲೆ ಏನೇನಂತ ಹೇಳ್ಕೊಟ್ಟಿದ್ದಾರೆ? ಒಳ್ಳೆ ಫ್ರೆಂಡ್ಸ್ ಮಾಡಕ್ಕೆ ಹೇಳ್ಕೊಟ್ಟಿದ್ದಾರೆ. ನಿನ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? 4 ಫ್ರೆಂಡ್ಸ್. ನಡೀರಿ ಸ್ನಾನ ಮಾಡಿ ಅಂದ್ರೆ ಕುತ್ಕೊಂಡು ಕತೆ ಕೇಳ್ತಿದ್ದೀರಾ? ನಡೀರಿ ಬನ್ನಿ.
ಬಡಿಸ್ಬಿಟ್ಟು ಊಟ ಮಾಡ್ತೀನಪ್ಪ. ಅಮ್ಮ ನೀವು ಊಟ ಮಾಡಿದ್ರಮ್ಮ? ನೀನು ಮಾಡಪ್ಪ, ನಾನು ಮಾಡ್ತೀನಿ. ಇಲ್ಲಮ್ಮ, ನನ್ನ ಜೊತೆನೇ ಊಟ ಮಾಡಿ. ರೋತ್, ರಾತ್ರಿ ಎಷ್ಟು ಗಂಟೆಗೆ ಬಂದಂತ ಗೊತ್ತಾ ನಿನಗೆ? ನೀವು ಎಷ್ಟೊತ್ತಿಗೆ ಬರ್ತೀರಂತ ನಾನು ಕಾಯ್ಕೊಂಡಿರೋಕ್ಕಾಗುತ್ತಾ? ಅಂದರೆ ಬಂದವ್ರಿಗೆ ಊಟ ಕೊಡಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ನಿನಗೆ? ಒಂದು ಲಿಸ್ಟ್ ಬರೆದು ಕೊಡಿ, ಯಾವಾಗ ಹೇಗೆ ಬರ್ತೀರಂತ ನಾನು ಕಾಯ್ಕೊಂಡು ಕೂತಿರ್ತೇನೆ. ನನಗೆ ಬಿಡು, ನಮ್ಮ ತಾಯಿಗೆ ಊಟ ಕೊಡೋಕೊಂದು ಜವಾಬ್ದಾರಿ ಇಲ್ವಾ ನಿನಗೆ?
ಮಾಡಿಟ್ಟಿರೋದನ್ನು ಹಾಕೊಂಡು ತಿನ್ನೋದಕ್ಕಾಗೋದಿಲ್ವಾ? ನನ್ನ ಮಕ್ಕಳನ್ನ ನೋಡಬೇಕಾ, ಇಲ್ಲ ಮನೆ ನೋಡಬೇಕಾ, ಇಲ್ಲ ನನ್ನ ತಾಯಿನ ನೋಡ್ಕೋಬೇಕಾ? ಹೌದು, ಎಲ್ಲರೂ ನೋಡ್ಕೋಬೇಕು ನೀನು. ನಾನೇ ಈ ಮನೆ ಕೆಲಸದವಳ? ನಮ್ಮನೇಲೇ ನನಗೆ 10 ಜನ ಕೆಲಸ ಮಾಡೋರಿದ್ದಾರೆ. ಇಲ್ಲಿ ಬಂದು ನಿಮಗೆ ನಿಮ್ಮ ತಾಯಿಗೆ ಕೆಲಸ ಮಾಡೋದಕ್ಕೆ ನನಗೊಂದು ದೊಡ್ಡ ಗ್ರಾಚಾರನ? ನಿಮ್ಮಮ್ಮ ಕೂಡ ಹೆಂಗಸುತ್ತಾನೆ, ಅವ್ರಿಗೇನು ಬೇಕಾದದ್ದು ತೆಗೆದುಕೊಂಡು ಹೋಗಿ ತಿನ್ಬೋದಲ್ವಾ? ಪ್ರತಿಯೊಂದು ನಾನೇ ಮಾಡಬೇಕಾ? ಹೌದು ಕಣೆ, ಅವ್ರಿಗೆ ನೀನು ಸೇವೆ ಮಾಡಬೇಕು. ಅದಕ್ಕೆ ನಿನ್ನ ಮದುವೆ ಆಗಿರೋದು. ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ ರೀ. ನಿಮಗೆ ಬೇಕಾದರೆ ಮಾಡ್ತೀನಿ. ಅವ್ರಿಗೆ ಮಾಡ್ತಿರೋದು ಕಡಿಮೆ ಅಂತ ಅನ್ನಿಸಿದ್ರೆ ಅವ್ರನ್ನ ಯಾವುದಾದ್ರೂ ಆಶ್ರಮದಲ್ಲಿ ಸೇರಿಸ್ಬಿಟ್ಟು ಬನ್ನಿ. ಆವಾಗ ಗೊತ್ತಾಗುತ್ತೆ ನಾನು ಚೆನ್ನಾಗಿ ನೋಡ್ಕೊಳ್ತೀನ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾರಾ ಅಂತ. ನೀನು ಹೇಳಿದಲ್ಲ ನಮ್ಮಮ್ಮ ಮಾಡಿದ್ದಾರೆ. ಅವ್ರು ಒಂದು ದಿವಸಕ್ಕೂ ನಿನ್ನ ಥರ ಬೇಸರ ಆಗಿಲ್ಲ. ನಿಮ್ಮಮ್ಮ ಥರ ಏನೂ ಇಲ್ದಿರೋ ಮನೆಯಿಂದ ನಾನು ಬಂದಿಲ್ಲ. ನಮ್ಮ ಮನೆಯಲ್ಲಿ ನಮಗಂತ 10 ಜನ 20 ಜನ ಕೆಲಸ ಮಾಡೋರಿದ್ದಾರೆ. ಅಂಥ ಕುಟುಂಬದಿಂದ ಬಂದಿರೋದು ನಾನು. ಅಂಥ ಕುಟುಂಬದಿಂದ ಬಂದಿದ್ದಕ್ಕೆ ನಿನಗೆ ಚಿಕ್ಕವರು ದೊಡ್ಡವರು ಅಂತ ಗೌರವ ಗೊತ್ತಿಲ್ಲ. ಆದರೆ ನಮ್ಮ ತಾಯಿಗೆ ಎಲ್ಲ ಗೊತ್ತು. ನನ್ನ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗಾಗಲಿ ನಿಮ್ಮ ತಾಯಿಗಾಗಲಿ ಯಾವುದೇ ಯೋಗ್ಯತೆ ಇಲ್ಲ. ನೋಡ್ರಿ, ಹೇಳಬೇಕಾಗಿರೋದನ್ನ ಹೇಳಿದ್ದೀನಿ. ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬಿಡಿ ಅವ್ರಿಗೆ. ಇಲ್ಲಿ ಬೇಕಾದರೆ ನಾನೇ ದುಡ್ಡು ಕೊಡ್ತೀನಿ ನಿಮಗೆ. ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ ರೀ. ನಿಮಗೆ ಬೇಕಾದರೆ ಮಾಡ್ತೀನಿ. ಅವ್ರಿಗೆ ಮಾಡ್ತಿರೋದು ಕಡಿಮೆ ಅಂತ ಅನ್ನಿಸಿದ್ರೆ ಅವ್ರನ್ನ ಯಾವುದಾದ್ರೂ ಆಶ್ರಮದಲ್ಲಿ ಸೇರಿಸ್ಬಿಟ್ಟು ಬನ್ನಿ. ನೋಡ್ರಿ, ಹೇಳಬೇಕಾಗಿರೋದನ್ನ ಹೇಳಿದ್ದೀನಿ. ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬಿಡಿ ಅವ್ರಿಗೆ. ಇಲ್ಲಿ ಬೇಕಾದರೆ ನಾನೇ ದುಡ್ಡು ಕೊಡ್ತೀನಿ ನಿಮಗೆ. ಅಮ್ಮ ಎದೋಳೆ ಅಮ್ಮ, ತಿಂಡಿ ತಿನ್ನಮ್ಮ. ಅಮ್ಮ ತಿಂಡಿ ತಿನ್ನಮ್ಮ. ಯಾಕಮ್ಮ ಬೆಳಗ್ಗೆಯಿಂದ ಹಿಂಗಿದ್ಯಾ? ನೀ ತಿಂದಲ್ವಾ? ತಿಂದೆ ಅಮ್ಮ. ಮನೇಲಿ ಏನೇನು ನಡೀತಾ ಇದೆ ಎಲ್ಲ ನನಗೆ ಅರ್ಥ ಆಗ್ತಾ ಇದೆ ಅಮ್ಮ. ಚಿಕ್ಕ ವಯಸ್ಸಲ್ಲಿ ಅಪ್ಪ ತೀರೋಗಿ ಎಷ್ಟೆಲ್ಲ ನೀನು ಕಷ್ಟಪಟ್ಟಿದೆ ಅಂತ ನನಗೆ ಗೊತ್ತಮ್ಮ ಚೆನ್ನಾಗಿ. ಅದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದೀನಮ್ಮ ನಾನು. ನೀನು ಇದಕ್ಕೆ ಮೇಲೆ ಅದು ಚೆನ್ನಾಗಿರ್ಬೇಕಂತ ಬಯಸ್ತೀನಮ್ಮ. ನನಗೆ ಗೊತ್ತು ಮಗನೇ ನಿನ್ನ ಬಗ್ಗೆ. ನೀನು ಏನೇ ನಿರ್ಧಾರ ತಗೊಂಡಿದ್ರು ನನ್ನ ಒಳ್ಳೇದಕ್ಕೋಸ್ಕರ ಅಂತ ನನಗೆ ಗೊತ್ತಪ್ಪ. ಆಯ್ತಮ್ಮ, ನೀನು ರೆಡಿ ಆಗು, ನಾನು ಕಾರ್ ರೆಡಿ ಮಾಡ್ತೀನಿ. ಸರಿಯಪ್ಪ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಮ್ಮ. ಎಲ್ಲೋಗ್ತಿದ್ದೀರಾ ಅಜ್ಜಿ? ಊರಿಗೆ ಹೋಗ್ಬಿಟ್ಟು ಬೇಗ ಬರ್ತೀನಿ. ಆಯ್ತು ಅಜ್ಜಿ. ಕಾರ್ ಸ್ವಲ್ಪ ಸೈಡ್ಗೆ ಹಾಕಪ್ಪ. ಯಾಕಮ್ಮ? ಇಲ್ಲ ನಿಲ್ಸಪ್ಪ. ಆಯ್ತಮ್ಮ. ಕಷ್ಟದ ಕಡಲಲ್ಲಿ
ಮೇಲೆ ನಿಲ್ಸಕ್ಕೆ ಹೇಳಿದ್ಯಾ? ಮಗನೇ, ಮತ್ತೆ ಯಾವಾಗ ನಾವೆಲ್ಲ ಜೊತೆಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನೀನ್ ಎಲ್ಲಿ ನನ್ನ ಕರ್ಕೊಂಡು ಹೋಗ್ಬೇಕಂತಿದ್ದೀಯೋ ಅಲ್ಲಿ ನಾವು ನಡ್ಕೊಂಡು ಹೋಗೋಣಪ್ಪ. ಆಯ್ತಮ್ಮ. ಮಗಳೇ ಮಣ್ಣಿಂದ ನೀ ದೂರ ಹೋದೆಯಾ, ಅಭಯವ ನೀಡಲು ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯಾ, ಅಭಯವ ನೀಡಲು ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯಾ, ಹತ್ತಿರಕ್ಕೆ ನೀ ಬಾರೆಯಾ. ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ. ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ, ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ. ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ, ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದಲ್ಲಿ, ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ. ಕಾಲವು ಸಾಗರವಾದಲ್ಲಿ ನನ್ನಯ ನೆನಪು ಬಂದು. ಯಾಕಮ್ಮ ಅಳ್ತಾ ಇದೆಯಾ? ಬಾ ಹೋಗೋಣ. ಅಮ್ಮ ಬಾ ಅಮ್ಮ, ನಿನ್ನ ಒಳ್ಳೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇದ್ದಾರೆ. ನಡಿಯಮ್ಮ ಹೋಗೋಣ. ಅಮ್ಮ ಅಲ್ಬೇಡಮ್ಮ, ಎದ್ದೋಳಮ್ಮ. ಒಳ್ಳೆ ಕಡೆನೇ ನೀನು ಕರ್ಕೊಂಡೋಗಿ ಸೇರಿಸ್ತಾ ಇದ್ದೀನಿ. ನಾನು ತಿಂಗಳು ಬರ್ತೀನಿ. ಎದ್ದೋಳಮ್ಮ. ಇಲ್ಲ ಮಗನೆ, ನಾನು ದುಃಖ ಪಡ್ತಾ ಇರೋದು ನಾನು ಹೋಗಿ ಸೇರ್ತೀನಿ ಅಂತಲ್ಲ. 25 ವರ್ಷಗಳ ಹಿಂದೆ ಇದೇ ದಾರಿಲಿ ನಮ್ಮ ಅತ್ತೆನ ಕರ್ಕೊಂಡು ಬಂದು ನಾನು ಸೇರಿಸ್ದೆ. ಅದೆಲ್ಲ ನೆನೆಸ್ಕೊಂಡು ದುಃಖ ಪಡಬೇಡಮ್ಮ. ಬಾಮ್ಮ. ಮಗನೇ, ಒಂದು ನಿಮಿಷ ಕೂತ್ಕೋಪ. ಹೇಳಮ್ಮ. ಮಗನೇ, ಈ ಸಮಯದಲ್ಲಿ ದೇವರು ಹೇಳಿದ ಒಂದು ವಾಕ್ಯ ನನಗೆ ನೆನಪಾಗ್ತಿದೆ ಅಪ್ಪ. ನಾವೇನು ಬಿತ್ತಿರ್ತೀವೋ ಅದನ್ನೇ ಕುಯ್ಬೇಕು. ಇವಾಗ ನನಗೆ ಅದು ಅರಿವಾಯ್ತಪ್ಪ. ಆಯ್ತಮ್ಮ, ಎದ್ದೋಳು ಹೋಗೋಣ. ಕತ್ಲಾಗ್ತಾ ಇದೆ. ನೀ ನನ್ನ ಬಳಿಗೆ ಬರುವೆಯಾ, ನೀ ನನ್ನ ಮರೆತೆಯಾ, ನೀ ನನ್ನ ಬಳಿಗೆ ಬರುವೆಯಾ. ಪ್ರೈಸ್ ಲಾರ್ಡ್. ಚೆನ್ನಾಗಿದ್ರಾ? ಚೆನ್ನಾಗಿದೆ.
ಡ್ಯಾನಿಯಲ್ ಹೆಂಗಿದ್ರಾ? ಚೆನ್ನಾಗಿದೆ ಫಸ್ಟರ್. ಆಫೀಸ್ ಕೆಲಸ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತದೆ. ಎಲ್ಲಿ ರೂತು? ಫಸ್ಟ್ ಪ್ರೈಸ್ ಲಾರ್ಡ್ ರೂತ್ ಹೆಂಗಿದ್ರಮ್ಮ? ಚೆನ್ನಾಗಿದೆ ಫಸ್ಟ್. ಬಾಮ ರೂತ್ ಕುತ್ಕೊಮ್ಮ. ಫಸ್ಟ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಒಂದು ಗ್ಲಾಸ್ ಬಿಸಿ ನೀರು ಕೊಡಮ್ಮ ಸಾಕು. ಜನಿ ಅಮ್ಮಲ್ಲಿ ಪ್ರೈಸ್ ಲಾರ್ಡ್ ಹೆಂಗಿದೆ ಮಗಳೇ? ಮನೆ ಕುತ್ಕೋ. ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಕೂತ್ಕೊಮ್ಮ. ಡ್ಯಾನಿಯಲ್ ಅಮ್ಮ ಎಲ್ಲಿ? ಎಲ್ಲಿ ಎಲ್ಲಿ ಅಮ್ಮ? ಫಸ್ಟರ್ ಅದು ರೂತ್, ನೀವು ಮಾಡೋದು ತುಂಬ ತಪ್ಪಮ್ಮ. ನೋಡಿ, ಸತ್ಯವೇದನೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಬೆತ್ಲೆಹೇಮಿಂದ ನವಮಿ ಮೋವಾಬ್ ದೇಶಕ್ಕೆ ಹೋದ್ರು ವಾಸ ಮಾಡೋಕ್ಕೆ. ಅಲ್ಲಿ ಓರ್ಪಾಲ್ ಮತ್ತೆ ರೂತ್ ಅಂತ ಇಬ್ಬರು ಸೊಸೈಟಿಗೆ ಅವ್ರ ಮಗಳಿಗೆ ಮದುವೆ ಮಾಡಿದ್ರು. ಅವ್ರ ಇಬ್ಬರು ಮಗಳು ತೀರ್ಕೊಂಡ್ರು. ಆಮೇಲೆ ಒಂದು ತೀರ್ಮಾನ ಮಾಡಿದ್ರು, ಅವರು ನವಮಿ ಹೇಳ್ತಾ ಇದ್ದಾರೆ ನಿಮ್ಮ ತಾಯಿ ಮನೆಗೆ ಹೋಗ್ಬಿಡಿ ಅಂತ. ಆದರೆ ರೂತು ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಅತ್ತೆ, ನೀನು ನಮ್ಮ ತಾಯಿ ಥರ, ನಾನು ನಮ್ಮ ತಾಯಿ ಮನೆಗೆ ಹೋಗಲ್ಲ, ನಿಮ್ಮ ಜೊತೆನೇ ಇದ್ದೀನಿ, ಸಾಯ್ಬೇಕಂದ್ರೆ ನಾನು ನಿಮ್ಮ ಜೊತೆನೇ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ರು. ಆದರೆ ನೀನು ಮಾಡಿದ್ದು ತುಂಬ ತಪ್ಪಮ್ಮ. ನಗೋಮಿ ನಿಮ್ಮ ತಾಯಿ ಥರ ನೋಡ್ಬೇಕಾಯ್ತಮ್ಮ. ಡ್ಯಾನಿಯಲ್, ನೋಡಿ, ನೀವು ಮಾಡಿದ್ದು ತುಂಬ ತಪ್ಪು. ಸತ್ಯವೇದನೆಯಲ್ಲಿ ನೋಡಿದ್ರೆ ಡ್ಯಾನಿಯಲ್ ಅಂತ ಒಂದು ವ್ಯಕ್ತಿ ಮಂಡಿಟ್ಟು 3 ಸಾರಿ ಅವರು ದೇವರ ಹತ್ರ ಆಲೋಚನೆ ಕೇಳ್ತಾರೆ. ಇವಾಗ ನಾನೊಂದು ಸಭೆ ಪಾಲ್ಗೊಳ್ತ ನೀವು ಒಂದು ಸಾರಿ ನನ್ನ ಹತ್ರ ಆಲೋಚನೆ ಕೇಳಿಲ್ಲ. ನೀವು ಮಾಡಿದ್ದು ತುಂಬ ತಪ್ಪಪ್ಪ. ನೀವು ಆಲೋಚನೆ ಕೇಳಬೇಕಾಯ್ತು. ಹೌದು ಫಸ್ಟರ್, ನಾನು ತಪ್ಪು ಮಾಡಿದ್ದೀನಿ. ಡ್ಯಾನಿಯಲ್, ನನ್ನ ಶ್ರಮ ಕೇಳಬೇಡ, ದೇವರ ಹತ್ರ ಶ್ರಮ ಕೇಳಿ, ಅವರು ನಿಮಗೆ ಶ್ರಮಿಸ್ತಾರೆ. ನಿಮ್ಮಿಬ್ಬರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರೇ ಮಾರ್ಗ, ಅವರೇ ಸತ್ಯ, ಅವರೇ ಜೀವವಾಗಿದ್ದಾರೆ. ಇವತ್ತೇ ನಿಮ್ಮ ತಾಯಿನ ಕರ್ಕೊಂಡು ಬಂದು ನಿಮ್ಮ ಕುಟುಂಬ ಸಂತೋಷವಾಗಿರಲಿ. ಆಯಿತು ಫಸ್ಟ್. ಪ್ರಾರ್ಥನೆ ಮಾಡೋಣ. ಯೇಸುವೆ, ಈ ಮಕ್ಕಳನ್ನ ಶ್ರಮಿಸು. ನಿಮ್ಮ ಕೃಪಾ, ನಿಮ್ಮ ಆಶೀರ್ವಾದ ನಿತ್ಯನಿತ್ಯವಾಗಿ ಉಂಟಾಗಲಿ.
ಯೇಸು ನಾಮದಲ್ಲಿ ಬೇಡಿಕೊಳ್ತೀನಿ, ಆಮೇನ್. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಾನು ಯಾಕೆ ಆ ರೀತಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಮ್ಮ. ಹೋಗಲಿ ಬಿಡಮ್ಮ, ನೀನು ನನ್ನ ಮಗಳು ತಾನೆ. ನಡೆದಿದ್ದೆಲ್ಲ ಒಳ್ಳೆಯದಕ್ಕೆ. ಇದರಿಂದ ಅನೇಕ ಕಾರ್ಯಗಳು ಕೂಡ ನಾನು ಕಲ್ತ್ಕೊಂಡೆ. ಇನ್ನು ಮುಂದೆ ಆದರೂ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಇರೋಣ. ಅಮ್ಮ, ನನ್ನನ್ನು ಕ್ಷಮಿಸಿಬಿಡಮ್ಮ. ನಾನು ಆ ರೀತಿ ನಿರ್ಧಾರ ತಗೋಬಾರ್ದಾಗಿತ್ತು. ಸಾರಿ. ಹೋಗಲಿ ಬಿಡಪ್ಪ, ಇನ್ನು ಮುಂದೆ ಆದರೂ ದೇವರಲ್ಲಿ ನಾವು ಸಮಾಧಾನದಿಂದ ಇರೋಣ. ಬಿತ್ತು ಬೇಡ ಮನುಜ ಪಾಪದ ಬೀಜವಾ, ನಿನ್ನಂತ್ಯಕ್ಕೆ ಕೊನೆಗಾಣುವ ದಿನ ಬಂತಲ್ಲ. ಬಿತ್ತಬೇಡ ಮನುಜ ಪಾಪವ ಬೀಜವ ಬಿತ್ತಬೇಡ, ನಿನ್ನ ಅಂತ್ಯಕ್ಕೆ ಕೊನೆಗಾಣುವ ದಿನ ಬಂತು. ಬಿತ್ತಬೇಡ, ಬಿತ್ತಬೇಡ ಮನುಜ ಪಾಪವ ಬೀಜವ ಬಿತ್ತಬೇಡ, ನಿನ್ನ ಅಂತ್ಯಕ್ಕೆ ಕೊನೆಗಾಣುವ ದಿನ ಬಂತು. ಬಿತ್ತಬೇಡ, ಬಿತ್ತಬೇಡ ಮನುಜ. ಲೋಕವನ್ನೆಲ್ಲ ಸಂಪಾದಿಸಿ ಕೊಂಡರೂ ನೀನು, ಲೋಕವನ್ನೆಲ್ಲ ಸಂಪಾದಿಸಿ ಕೊಂಡರೂ ನೀನು, ನಿನ್ನ ಪ್ರಾಣ ನಷ್ಟಪಟ್ಟರೆ ನಿನಗೇನೋ ಪ್ರಯೋಜನ. ನಿನ್ನ ಪ್ರಾಣ ನಷ್ಟಪಟ್ಟರೆ ನಿನಗೇನೋ ಪ್ರಯೋಜನ. ಬಿತ್ತಬೇಡ ಮನುಜ ಪಾಪದ ಬೀಜವ ಬಿತ್ತಬೇಡ, ನಿನ್ನ ಅಂತ್ಯಕ್ಕೆ ಕೊನೆ ಕಾಣುವ ದಿನ ಬಂತು. ಬಿತ್ತಬೇಡ, ಬಿತ್ತಬೇಡ ಮನುಜ.